ಸೊ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಫುಲ್ ಡೇ ಮೀಲ್ ಪ್ಲ್ಯಾನ್ ಆಗಿರುತ್ತೆ. ಬೆಳಗ್ಗೆಗೆ ದೋಸೆ ಹಿಟ್ಟನ್ನು ರಾತ್ರಿನೇ ರುಬ್ಬಿ ಇಟ್ಟಿದ್ದೆ. ಅದಕ್ಕೆ ನಾನು ಇಲ್ಲಿ ಮಾಡ್ತಾ ಇರೋದು ಹೀರೆಕಾಯಿ ಕರ್ರಿ ಅಥವಾ ಹೀರೆಕಾಯಿ ಗ್ರೇವಿ ಅಂತ ಕೂಡ ಹೇಳ್ಬೋದು. ಇದು ದೋಸೆಗೆ ಚಪಾತಿಗೆ ತುಂಬಾ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಮೊದಲಿಗೆ ಹೀರೆಕಾಯನ್ನು ಕಟ್ ಮಾಡಿಕೊಂಡು ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು. ಇಲ್ಲಿ ಚೆನ್ನಾಗಿ ಅದು ಫ್ರೈ ಆದಮೇಲೆ ನೆಕ್ಸ್ಟು ಅದರ ಗ್ರೇವಿಗೆ ರೆಡಿ ಮಾಡ್ಕೊಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದನ್ನು ಎಷ್ಟು ಚೆನ್ನಾಗಿ ನೀಟಾಗಿ ಫ್ರೈ ಮಾಡ್ತೀರಾ ಅಷ್ಟೇ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇಲ್ಲಿ ಫುಲ್ಲು ನೀಟಾಗಿ ಎಲ್ಲ ಫ್ರೈ ಆಯಿತು. ನೆಕ್ಸ್ಟು ಗ್ರೇವಿಗಾಗಿ ಚಕ್ಕೆ, ಲವಂಗ, ಜೀರಿಗೆ, ಸೋಂಪು ಕಾಳು ಹಾಕಿ ಚಿಕ್ಕದಾಗಿ ಈರುಳ್ಳಿನ ಕಟ್ ಮಾಡಿ 2 ಮೀಡಿಯಮ್ ಸೈಜ್ ಈರುಳ್ಳಿನ ನಾನು ಇಲ್ಲಿ ತಗೊಂಡಿದ್ದೀನಿ. ಈರುಳ್ಳಿ ಹಾಕ್ಕೊಬೇಕು. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿ ಅದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆದಮೇಲೆ ಇದಕ್ಕೆ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಆದಷ್ಟು ಕೈಯಲ್ಲಿ ಕುಟ್ಟಿನೇ ತಯಾರು ಮಾಡ್ಕೊಳ್ಳಿ. ಯಾಕೆಂದರೆ ಹೀಗೆ ಮಾಡಿದ್ರೇ ಟೇಸ್ಟ್ ತುಂಬ ಚೆನ್ನಾಗಿ ಬರೋದು. ಮಿಕ್ಸಿನಲ್ಲಿ ರುಬ್ಬಿದ್ರೆ ಚೆನ್ನಾಗಿರೋದಿಲ್ಲ. ಈಗ ಅದಕ್ಕೆ ಫ್ರೈ ಆಗಿರೋ ಈರುಳ್ಳಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿ ಅದನ್ನು ಸ್ವಲ್ಪ ಹೊತ್ತು ಕೈ ಆಡಿಸಿ ಅದು ಘಮ ಬರುತ್ತೆ. ಅದಾದ ನಂತರ ನೆಕ್ಸ್ಟು ಇದಕ್ಕೆ ಟೊಮೊಟೊನ ಆ್ಯಡ್ ಮಾಡಬೇಕು. ಟೊಮೊಟೊನೂ ಅಷ್ಟೇ ಚಿಕ್ಕದಾಗಿ ಕಟ್ ಮಾಡಬೇಕು. ನಿಮಗೆ ಗೊಜ್ಜು ಅಂದರೆ ಗ್ರೇವಿ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ 2 ಟೊಮೊಟೊನ ಸೇರಿಸ್ಕೊಂಡಿದ್ದೀನಿ, ದೊಡ್ಡ ಸೈಜ್ದು. 2 ಟೊಮೊಟೊನ ಆ್ಯಡ್ ಮಾಡಿಕೊಂಡ್ರೆ ನಮ್ಮ 3 ಜನಕ್ಕೆ ಸಾಕು ಅಂತ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಮಾತ್ರ. ಇದರಲ್ಲೇ ಇನ್ನೂ ಬೇರೆ ಥರದ ತರಕಾರಿಗಳನ್ನ ಯೂಸ್ ಮಾಡಿ ಮಾಡ್ಬೋದು. ಅದನ್ನು ಕೂಡ ನಾನು ಮುಂದೆ ಬರುವ ವೀಡಿಯೋಗಳಲ್ಲಿ ತೋರಿಸ್ತೀನಿ. ಈಗ ಉಪ್ಪನ್ನು ಆ್ಯಡ್ ಮಾಡ್ಕೋಬೇಕು. ಟೊಮೊಟೊ ಚೆನ್ನಾಗಿ ಬೇಯಬೇಕು ಅಂದರೆ ಉಪ್ಪು ಮೇಯ್ನು. ಉಪ್ಪನ್ನು ಆ್ಯಡ್ ಮಾಡಬೇಕು. ಉಪ್ಪನ್ನು ಆ್ಯಡ್ ಮಾಡಿ ಚೆನ್ನಾಗಿ ಟೊಮೊಟೊನ ಕೂಡ ಕೈ ಆಡಿಸ್ಬೇಕು. ಕೈ ಆಡಿಸಿ ಅದು ನೀಟಾಗಿ ಎಲ್ಲ ಬೆಂದಿದೆ ಅಂದಾದಮೇಲೆ ಅದಕ್ಕೆ ಯಾವ್ಯಾವ ಮಸಾಲ ಸೇರಿಸ್ಕೊಬೇಕು ಅಂತ ನಾನು ಇಲ್ಲಿ ತೋರಿಸ್ಕೊತೀನಿ. ಅದಕ್ಕೂ ಮುಂಚೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ವಿಡಿಯೋಗಾಗಿ ಇಲ್ಲಿ ಚಿಲ್ಲಿ ಪೌಡರ್, ಮನೇಲೆ ಮಾಡಿದಂಥ ಖಾರದ ಪುಡಿ ಮತ್ತು ಸ್ವಲ್ಪ ಧನಿಯಾ ಪುಡಿನ ನಾನು ಸೇರಿಸ್ಕೊತಾ ಇದ್ದೀನಿ. ನೀಟಾಗಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಮಿಕ್ಸ್ ಮಾಡಿ ಟೊಮೊಟೊ ಎಲ್ಲ ಬೆಂದ ಮೇಲೆ ಅದಕ್ಕೆ ಸ್ವಲ್ಪ ಮಟ್ಟಿಗೆ ನಿಮಗೆ ಎಷ್ಟು ಬೇಕಾಗುತ್ತೆ ಗ್ರೇವಿ ಆ ಮಟ್ಟಿಗೆ ನೀರನ್ನು ಸೇರಿಸ್ಕೊಳ್ಳಿ. ನಾನು ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊತೀನಿ. ಯಾಕೆಂದರೆ ನಮಗೆ ಸ್ವಲ್ಪ ನೀರಾಗಿದ್ರೇ ನಮ್ಮ ಹಸ್ಬೆಂಡ್ಗೆ ಇಷ್ಟ ಆಗೋದು. ಅದಕ್ಕೆ ಜಾಸ್ತಿನೇ ಸೇರಿಸಿ ಅದು ಬೆಂದಾದಮೇಲೆ ಅದಕ್ಕೆ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ದಂಥ ಹೀರೆಕಾಯಿನ ಸೇರಿಸ್ಕೊಳ್ಳೋದು. ಇದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಜಸ್ಟ್ ಟೊಮೊಟೊ ಗೊಜ್ಜನ್ನೇ ತಿನ್ನೋ ಬದಲು ಈ ರೀತಿ ಮಾಡಿ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಆದಷ್ಟು ಟೊಮೊಟೊನ ಜಾಸ್ತಿ ಹಾಕ್ಕೊಳ್ಳಿ, ಹುಳಿಯಾಗಿ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತೀನಿ ನಾನು. ಇದಾದಮೇಲೆ ಇದಕ್ಕೆ ಕಸೂರಿ ಮೇಥಿ ಇತ್ತು, ಸ್ವಲ್ಪ ಕಸೂರಿ ಮೇಥಿ ಸೇರಿಸ್ಕೊಂಡೆ. ಬೇಕು ಅಂದರೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೋಬೋದು. ಇಲ್ಲಿ ಇರಲಿಲ್ಲ, ಅದಕ್ಕೆ ನಾನು ಹಾಕಿಲ್ಲ. ಇದ್ದಿದ್ದರೆ ಆ್ಯಡ್ ಮಾಡ್ತಿದ್ದೆ. ಇದಾದಮೇಲೆ ಇದಕ್ಕೆ ನಾನು ಇವತ್ತು ಬೆಳಗ್ಗೆ ತಿಂಡಿಗೆ ದೋಸೆ ಮಾಡಿಕೊಟ್ಟಿದ್ದೆ. ಇವತ್ತಿನ ಬೆಳಗ್ಗೆ ತಿಂಡಿ ಇದಾಗಿತ್ತು, ದೋಸೆ ಮತ್ತು ಹೀರೆಕಾಯಿ ಕರ್ರಿ. ಇದು ರೆಸಿಪಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಪ್ಲೀಸ್ ನಿಮ್ಮ ಪ್ರೀತಿನ ಸಬ್ಸ್ಕ್ರೈಬ್ ಮೂಲಕ ನನಗೆ ತೋರಿಸಿ ಅಂತ ಕೇಳ್ಕೊತೀನಿ. ಯಾಕೆಂದರೆ ತುಂಬ ಕಷ್ಟ ಆಗುತ್ತೆ ಒಬ್ಬರೇ ವಿಡಿಯೋ ಮಾಡ್ಕೊಂಡು ಹಾಕೋದಿಲ್ಲ. ಅದನ್ನೇ ನಾನು ಏನು ಬಯಸ್ತಾ ಇದ್ದೀನಿ ಅಂದರೆ ಸಬ್ಸ್ಕ್ರಿಪ್ಷನ್ನು ಮತ್ತು ನಿಮ್ಮ ಪ್ರೀತಿಗೆ ನಮಗೆ ಸಬ್ಸ್ಕ್ರಿಪ್ಷನ್ ಮತ್ತು ಲೈಕ್ ಮೂಲಕ ತೋರಿಸಿ ಅಂತ ಕೇಳೋದಕ್ಕೆ ಇಷ್ಟಪಡ್ತೀನಿ. ಇವಾಗ ದೋಸೆ ಮಾಡಿ ಕರ್ರಿ ಕೂಡ ಚೆನ್ನಾಗಿತ್ತು. ಅದೆಲ್ಲ ತಿಂಡಿ ಮುಗಿಸ್ಕೊಂಡು ನಂತರ ನಾನು ಈಗ ಮಧ್ಯಾಹ್ನದ ಮೀಲ್ ಪ್ಲ್ಯಾನಿಂಗ್ ಏನು ಮಾಡ್ಕೊತೀನಿ ಅಂತ ನಾನು ನಿಮಗೆ ಇಲ್ಲಿ ತೋರಿಸ್ಕೊಡ್ತೀನಿ. ದೋಸೆ ಎಲ್ಲ ಆದ ನಂತರ ನೆಕ್ಸ್ಟು ಇನ್ನು ಮಧ್ಯಾಹ್ನದ ಮೀಲ್ ಪ್ಲ್ಯಾನ್. ಆದಷ್ಟು ನಾವು ಹೇಗೆ ಮಾಡ್ಕೋಬೇಕು ಅಂದರೆ ಇವತ್ತು ಮಾತ್ರ ನಾನು ಸಿಂಪಲಾಗಿ ತೋರಿಸ್ಕೊಟ್ಟಿದ್ದೀನಿ. ಅಂದರೆ ನಾರ್ಮಲ್ ಡೇಸಲ್ಲೆಲ್ಲ ನಾನು ಏನು ಮಾಡ್ತೀನಿ ಅಂದರೆ ಮಧ್ಯಾಹ್ನನೇ ಜಾಸ್ತಿ ಸಾಂಬಾರು ಮಾಡಿ ಇಟ್ಕೊಂಡು ಬಿಡ್ತೀನಿ. ಜಾಸ್ತಿ ಸಾಂಬಾರು ಮಾಡೋದ್ರಿಂದ ಏನಾಗುತ್ತೆ, ಸಂಜೆಗೂ ಅದೇ ಆಗುತ್ತೆ. ಆ ರೀತಿ ಮಾಡ್ಕೊತೀನಿ. ಒಂದೊಂದು ದಿನ ಏನಾದರೂ ಸಾಂಬಾರು ತಿನ್ನೋದಕ್ಕೆ ಮಧ್ಯಾಹ್ನ ಇಷ್ಟ ಆಗ್ತಾಯಿಲ್ಲ, ಬೆಳಗ್ಗೆ ಕೂಡ ಸಾಂಬಾರು ರೀತಿ ಇವತ್ತು ಮಾಡಿದ್ನಲ್ಲ ಆ ರೀತಿ ತಿಂದ್ವಿ ಅಂದರೆ ಮಧ್ಯಾಹ್ನ ಕೂಡ ಸಾಂಬಾರು ರೀತಿ ತಿನ್ನೋದಕ್ಕೆ ಇಷ್ಟ ಆಗೋದಿಲ್ಲ. ಆವತ್ತಿಗೆ ಯಾವ ರೀತಿ ಪ್ಲ್ಯಾನ್ ಮಾಡ್ಕೊತೀನಿ ಅಂತ ನಾನು ಇವತ್ತಿನ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಿಮಗೆ ಯಾವ ರೀತಿ ವೀಡಿಯೋ ಬೇಕು ಅನ್ನೋದನ್ನು. ಪಾಪು ಸುಮ್ಮನೆ ಇಸ್ಕೊಂಡು ಹೋದ, ಬಟ್ ಅವ್ನು ತಿನ್ನೋದೆಲ್ಲ ಸುಳ್ಳು. ನಾನು ತಿನ್ನಿಸ್ಬೇಕು. ತಿನ್ನಿಸಿದ್ರೂ ಅರ್ಧನೇ ಅವ್ನು ತಿನ್ನೋದು. ಈಗ ಮಧ್ಯಾಹ್ನ ಊಟಕ್ಕೆ ಪಾತ್ರೆ ಎಲ್ಲ ತೊಳೆದು ಅನ್ನಕ್ಕೆ ಇಟ್ಟು ಈಗ ಗೋಬಿನ ಬಿಡಿಸ್ಕೊತಾ ಇದ್ದೀನಿ.
ಗೋಬಿನ ಬಿಡಿಸ್ಕೊಂಡು ಅದನ್ನು ಅರಿಶಿನ ಮತ್ತು ಉಪ್ಪು ಹಾಕಿ ಚೆನ್ನಾಗಿ ವಾಶ್ ಮಾಡ್ಕೊಬೇಕು. ಅದನ್ನು ಆದಷ್ಟು ವಾಶ್ ಮಾಡಿ ಬಿಸಿನೀರಲ್ಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಚಿಕ್ಕ ಚಿಕ್ಕ ಹುಳು ಇರುತ್ತೆ ಅಂತ ಹೇಳ್ತಾರೆ. ಅದಕ್ಕೇ ನಾನು ಕೂಡ ನೋಡಿದ್ದೀನಿ, ಹೇಳೋದಷ್ಟೇ ಎಲ್ಲ ನೋಡಿದ್ದೀನಿ. ಅದನ್ನು ಚೆನ್ನಾಗಿ ಒಂದು 5 ನಿಮಿಷ ನೆನೆಯಕ್ಕೆ ಬಿಟ್ಟು ನಂತರ ಅದನ್ನು ನೀರನ್ನು ಅದರಿಂದ ಸೋಸಾಕ್ಬಿಡಿ. ನೆಕ್ಸ್ಟು ಇಲ್ಲಿ ಗೋಬಿಗೆ ಏನೇನು ಬೇಕು, ಬೆಳ್ಳುಳ್ಳಿ, ಶುಂಠಿ, ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ಮಿಕ್ಸಿ ಮಾಡ್ಕೊಬೇಕು. ಮಿಕ್ಸಿ ಮಾಡಿಕೊಂಡು ನೆಕ್ಸ್ಟ್ ಇದಕ್ಕೆ ಬೇಕಾದಷ್ಟು ಉಪ್ಪು ಮತ್ತು ಅಕ್ಕಿ ಹಿಟ್ಟು ಒಂದು 4 ಚಮಚದಷ್ಟು. ನಂತರ ನಾವು ಮಾಡಿದಂಥ ಪೇಸ್ಟನ್ನು ಇದಕ್ಕೆ ಆ್ಯಡ್ ಮಾಡ್ಕೊಬೇಕು. ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇಲ್ಲಿಗೆ ಆಮೇಲೆ ನಿಂಬೆಹಣ್ಣು ಆ್ಯಡ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ, ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ. ನಿಂಬೆಹಣ್ಣು ಹಾಕಲಿಲ್ಲ ಅಂದರೆ ಟೇಸ್ಟ್ ಇಷ್ಟು ಚೆನ್ನಾಗಿರಲ್ಲ. ನೆಕ್ಸ್ಟ್ 1 ಸ್ಪೂನಷ್ಟು ಮೊಸರನ್ನ ನಾನು ಅದು ಒಂದು 10 ನಿಮಿಷ ಬಿಟ್ಟಾದಮೇಲೆ ಹಾಕ್ಬೇಕಾದ್ರೆ ಹಾಕ್ತಾಯಿದ್ದೀನಿ. ಇದನ್ನು ಹಾಕಿ ಅದನ್ನು ಎಣ್ಣೆಗೆ ಬಿಟ್ಕೋಬೇಕು. ಇದು ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ನೋಡಿ. ಇದು ಗ್ರೀನ್ ಚಿಲ್ಲಿ ಗೋಬಿ, ಇದರಲ್ಲಿ ರೆಡ್ ಚಿಲ್ಲಿ ಗೋಬಿ ಕೂಡ ಮಾಡ್ತೀನಿ. ಅದು ಆದಷ್ಟು ಬೇಗ ನಾನು ಚಾನಲ್ನಲ್ಲಿ ತೋರಿಸ್ಕೊಡ್ತೀನಿ. ತುಂಬ ಚೆನ್ನಾಗಿರುತ್ತೆ. ಬಟ್ ಏನು ಅಂದರೆ ಎಣ್ಣೆ, ಅದರಿಂದಾಗಿ ಈ ರೀತಿ ಡೀಪ್ ಫ್ರೈ ಐಟಮ್ಸ್ನ ಆದಷ್ಟು ಕಡಿಮೆ ಮಾಡಿ. ನಾನು ಮಾಡ್ತಿರ್ಲಿಲ್ಲ, ಇವತ್ತೇ ಮಾಡ್ತಾ ಇರೋದು. ಏನಾದರೂ ಸೈಡ್ಗೆ ಇರಲಿ ಅಂತ ಹೇಳಿ ಮಾಡಿದೆ ಅಷ್ಟೇ. ಆದಷ್ಟು ನಾನು ಅವಾಯ್ಡ್ ಮಾಡ್ತೀನಿ ಈ ರೀತಿ ಡೀಪ್ ಫ್ರೈ ಮಾಡೋದನ್ನು. ಬಟ್ ಗೋಬಿ ಇದೆಲ್ಲ ಹೊರಗಡೆ ತಿನ್ನೋದಕ್ಕಿಂತ ಹೀಗೆ ಮಾಡಿ ತಿನ್ನೋದೇ ಎಷ್ಟೇ ಬೆಟರ್ ಅಲ್ವಾ. ಇದಕ್ಕೆ ಜಸ್ಟು ಹೀಗೆ ಡ್ರೈ ಆಗಿಯೇ ತಿಂತೀವಿ, ಚೆನ್ನಾಗಿರುತ್ತೆ. ಪಾಪಕ್ಕೆ ತುಂಬ ಇಷ್ಟ. ನೆಕ್ಸ್ಟ್ ಅದ್ರ ಜೊತೆಗೆ ನಾನು ಇಲ್ಲಿ ಮೊಸರನ್ನಕ್ಕೆ ರೆಡಿ ಮಾಡ್ತಿದ್ದೀನಿ. ಅನ್ನನ ಆರಲಿಕ್ಕೆ ಇಟ್ಟಿದ್ದೆ. ನಂತರ ಇಲ್ಲಿ ಮೊಸರು ಆ್ಯಡ್ ಮಾಡಿದೆ. ಅದಕ್ಕೆ ಸ್ವಲ್ಪ ನೀರು, ಪುಡಿ ಉಪ್ಪು ಮತ್ತು ಅದಕ್ಕೆ ಸ್ವಲ್ಪ ಹಸಿ ಹಾಲು ಎರಡನ್ನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಜ್ಯೂಸ್ ಕೂಡ ಮಾಡಿದ್ದೆ ಇವತ್ತು. ದಾಳಿಂಬೆ ಹಣ್ಣಿದ್ರೆ ದಾಳಿಂಬೆ ಹಣ್ಣು, ದ್ರಾಕ್ಷಿ ಹಣ್ಣಿದ್ರೆ ದ್ರಾಕ್ಷಿ ಹಣ್ಣು ಎರಡನ್ನೂ ಮಿಕ್ಸ್ ಮಾಡಿ ಸ್ವಲ್ಪ ಒಗ್ಗರಣೆ ಕೊಟ್ಕೊಳ್ಳೋದು ಲೈಟಾಗಿ. ಕಡಲೆಬೇಳೆ, ಸಾಸಿವೆ, ಮೆಣಸಿ ತರಳು, ನೆಕ್ಸ್ಟು ಕರಿ ಲೀವ್ಸ್ ಅಂದರೆ ಕರಿಬೇವು ಸೊಪ್ಪು ಇಷ್ಟನ್ನು ಹಾಕಿ ಲೈಟಾಗಿ ಒಗ್ಗರಣೆ ಕೊಟ್ಕೊಂಡು ಅದಕ್ಕೆ ನಾವು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋದು. ಇಷ್ಟಾದಮೇಲೆ ಫೈನ್ ಸೂಪರಾಗಿತ್ತು. ಇದೆರಡು ಕಾಂಬಿನೇಷನ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ನೀವು ಕೂಡ ಟ್ರೈ ಮಾಡಿ ನೋಡಿ. ಇದು ನೈಟ್ಗೆ ಈ ಸಾಂಬಾರು ಆಲ್ರೆಡಿ ನನ್ನ ಚಾನಲಲ್ಲಿದೆ, ಪ್ಲೀಸ್ ಅದನ್ನು ಹೋಗಿ ಚೆಕ್ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಮತ್ತು ಪಾಪುಗೆ ಮೊಟ್ಟೆ ಕೊಟ್ಟೆ ಊಟದ ಜೊತೆಗೆ ಒಂದು ನಾನು ತಿಂದೆ, ಒಂದು ಪಾಪು ಕೊಟ್ಟೆ. ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಟೇಕ್ ಕೇರ್, ಬಾಯ್ ಅಂತ ಹೇಳ್ತಾ ನಾನು ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ.